ವೀಕ್ಷಕರಿಗೆ ನಮಸ್ಕಾರ. ತಮಗೆಲ್ಲರಿಗೂ ಗೊತ್ತಿದ್ದಂಗೆ ಆರ್ಯವೈಶ್ಯ ಅಸೋಸಿಯೇಷನ್ ರಿಜಿಸ್ಟರ್ಡ್ ಬಳ್ಳಾರಿ ಮತ್ತು ಶ್ರೀ ರಾಮಕೃಷ್ಣ ವಿವೇಕಾನಂದ ಕೇಂದ್ರ ಬಳ್ಳಾರಿ ಇವರು ಸಂಯುಕ್ತವಾಗಿ ನಾವು ಒಂದು ಕಾರ್ಯಕ್ರಮನ ಆಯೋಜಿಸಿದ್ದೀವಿ. ಬ್ರಹ್ಮಶ್ರೀ ಚಾಗಂಟಿ ಕೋಟೇಶ್ವರರಾವ್ ಪ್ರವಚನಗಳು ಅಂದರೆ ಇವ್ರ ಬಗ್ಗೆ ಕೂಡ ಸ್ವಲ್ಪ ಒಂದು ಮಾತಲ್ಲಿ ತಮಗೆ ತಿಳಿಸ್ತೇನೆ. ಬ್ರಹ್ಮಶ್ರೀ ಚಾಗಂಟಿ ಕೋಟೇಶ್ವರರಾವ್ ಅವರು ಬಂದು ಇತ್ತೀಚೆಗೆ ಅವ್ರನ್ನ ಸ್ಟೂಡೆಂಟ್ಸ್ ಎಥಿಕ್ಸ್ ಆ್ಯಂಡ್ ವೆಲ್ಫೇರ್ ಆ್ಯಂಡ್ ವ್ಯಾಲ್ಯೂಸ್ ಕಮಿಟಿ ಅಂತ ಗೌರ್ಮೆಂಟ್ ಆಫ್ ಆಂಧ್ರ ಪ್ರದೇಶಗಳಿಂದ ಅವರಿಗೆ ಒಂದು ಕ್ಯಾಬಿನೆಟ್ ರ್ಯಾಂಕ್ ಕೊಟ್ಟು ಅವ್ರನ್ನ ಸನ್ಮಾನ ಮಾಡಿದ್ದಾರೆ. ಯಾಕೆ ಆ ಥರ ಮಾಡಿದ್ದಾರೆ ಅಂದರೆ ಇವರಿಗೆ ಇದ್ದಷ್ಟು ನಾಲೆಡ್ಜ್, ಇವ್ರಿಗೆ ಇದ್ದಷ್ಟು ಸಂಸ್ಕೃತದಲ್ಲಿ ಆ ಕಡೆ ತೆಲುಗುವಲ್ಲಿ ಇರುವಂಥ ನಾಲೆಡ್ಜು ನನಗೆ ಗೊತ್ತಿದ್ದಂಗೆ ಭಾಳ ಪ್ರಪಂಚದಲ್ಲಿ ಭಾಳ ಕಡಿಮೆ ಮಂದಿಗೆ ಇರಲಿಕ್ಕೆ ಸಾಧ್ಯ ಉಂಟು. ಸುಮಾರಾಗಿ ಅವ್ರಿಗೆ 25,000ರಿಂದ 30,000 ಶ್ಲೋಕಗಳು ಬೈ ಹಾರ್ಟ್ ಬರುತ್ತೆ. ಅವ್ರಿಗೆ 25,000ರಿಂದ 30,000 ಶ್ಲೋಕಗಳು ಬೈ ಹಾರ್ಟ್ ಬರುತ್ತೆ ಅವ್ರಿಗೆ. ಇವರು ಇವಾಗ ಪ್ರವಚನ ಮಾಡಲಿಕ್ಕೆ ಬಳ್ಳಾರಿಗೆ ಬರ್ತಾ ಇದ್ದಾರೆ. ಸುಮಾರಾಗಿ ನಾವು 1 ವರ್ಷ ಪ್ರಯತ್ನ ಮಾಡಿದ ನಂತರ ಇವಾಗ ಡೇಟ್ ಕೊಟ್ಟಿದ್ದಾರೆ. ಸುಮಾರಾಗಿ ನಾವು ಫೆಬ್ರವರಿ ಮಾರ್ಚಲ್ಲಿ ನಾವು ಕಾಂಟ್ಯಾಕ್ಟ್ ಮಾಡಿದ್ರೆ ನವಂಬರಲ್ಲಿ ನಮಗೆ ಡೇಟ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇವರು ಎಂಥ ಮುಖ್ಯಸ್ಥರು ಇರಬೇಕು ಅಂತ ಹೇಳಿ ನಾನು ನಿಮಗೆ ಸಪ್ರೇಟಾಗಿ ಹೇಳೋದು ಬೇಕಾಗಿಲ್ಲ. ನಿಮಗೆ ಈ ಕಾರ್ಯಕ್ರಮ ಎಲ್ಲಿ ನಡೆಯುತ್ತೆ? 26, 27, 28 ಅಂದರೆ ಮಂಗಳವಾರ, ಬುಧವಾರ, ಗುರುವಾರ. ಇದೇ ತಿಂಗಳಲ್ಲಿ ಮಂಗಳವಾರ, ಬುಧವಾರ, ಗುರುವಾರ ನಮ್ಮ ಅನೂಪ್ ಗಾರ್ಡನ್ಸ್ ಅಂತ ಇದೆ. ಅನೂಪ್ ಗಾರ್ಡನ್ಸ್ ಎಲ್ಲಿದೆ? ಅನೂಪ್ ಗಾರ್ಡನ್ಸ್ ಬಂದು ಹವಂಬಾವಿ, ನಮ್ಮ ಬಳ್ಳಾರಿಯಲ್ಲಿ ಸಿರುಗುಪ್ಪ ರೋಡಲ್ಲಿ ಮುಂದೆ ಹೋದರೆ ಅಲ್ಲಿ ಅನೂಪ್ ಗಾರ್ಡನ್ಸ್ ಅಂತ ಲೆಫ್ಟ್ ಸೈಡ್ ತಿರುಗಿದ ಕೂಡಲೇ ನಿಮಗೆ ಅನೂಪ್ ಗಾರ್ಡನ್ಸ್ ಅಂತ ಸುಮಾರಾಗಿ ಒಂದು 40 ಎಕರೆ ಜಾಗ ಇದೆ. ಆ 40 ಎಕರೆ ಜಾಗದಲ್ಲಿ ಈ ಪ್ರವಚನಗಳು ನಡೀತಾ ಇದೆ. ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಲ್ಲಿ ಕೆಲಸ ಮಾಡ್ತಾಯಿದ್ರು. ಅವರು ಭಾಳ ಬಡತನದಿಂದ ಬಂದಿದ್ದಂಥ ವ್ಯಕ್ತಿ ಅವರು. ಅವ್ರಿಗೆ ಸಾಕಷ್ಟು ಬಡತನ. ಅವ್ರ ತಂದೆಯವರು ಅವ್ರಿಗೆ 12 ವರ್ಷ ವಯಸ್ಸಲ್ಲಿ ಇರೋ ಕಾಲನೇ ತೀರ್ಕೊಂಡೋದ್ರು. ಅಂಥ ಮನುಷ್ಯರು ಆಮೇಲೆ ಆ ಕುಟುಂಬನೆಲ್ಲ ಇವರೇ ಸಾಕಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಕೆಲಸ ಮಾಡಿ, ಕುಟುಂಬದ ಕೆಲಸಗಳು ಮಾಡಿ, ರಾತ್ರಿ ಹೊತ್ತು ಮಾತ್ರ ಓದ್ಕೊಂಡು ಕಾಲೇಜಲ್ಲಿ ಸ್ಕೂಲಲ್ಲಿ ಪಾಸಾಗಿದ್ದ ಹೊರಗೆ ಬಂದಂಥ ಅವರು ಇವತ್ತು ಗೌರ್ಮೆಂಟ್ ಆಫ್ ಆಂಧ್ರ ಪ್ರದೇಶ್ ಅವ್ರನ್ನ ನಾನು ಹೇಳಿದಂತೆ ಅವ್ರಿಗೆ ಕ್ಯಾಬಿನೆಟ್ ರ್ಯಾಂಕ್ ಕೊಟ್ಟು ಸನ್ಮಾನ ಮಾಡಿದ್ದಾರೆ. ಇಂಥ ಒಂದು ಸದಾವಕಾಶನ ಎಲ್ಲರೂ ಉಪಯೋಗಿಸ್ಕೋಬೇಕು. ನಮ್ಮ ಬಳ್ಳಾರಿ ಜನಗಳು ಎಲ್ಲರೂ ಇದನ್ನು ಉಪಯೋಗಿಸ್ಕೋಬೇಕು ಅಂತ ಹೇಳ್ಕಂತ ತಮ್ಮಲ್ಲಿ ಎಲ್ಲರೂ ಬರ್ತೀರಿ ಅಂತ ಒಂದು ಆದರ್ಶಗಳಿಂದ ನಮಸ್ಕಾರ. ಆಮೇಲೆ ಇವರು ಪ್ರೋಗ್ರಾಮ್ ಸಾಯಂಕಾಲ 6 ಗಂಟೆಯಿಂದ 8 ಗಂಟೆವರೆಗೂ ಇರುತ್ತೆ. ಸಾಯಂಕಾಲ 6 ಗಂಟೆಯಿಂದ 8 ಗಂಟೆವರೆಗೂ ಇರುತ್ತೆ. ಆದರೆ ತಮ್ಮಲ್ಲಿ ಎಲ್ಲರಲ್ಲಿ ನಾನು ರಿಕ್ವೆಸ್ಟ್ ಮಾಡೋದೇನೆಂದರೆ 5:15ನೇ ತಾವೆಲ್ಲರೂ ಬಂದು ತಮ್ಮ ಚೇರ್ಸ್ನ ಆಕ್ಯುಪೈ ಮಾಡಬೇಕಾಗುತ್ತೆ. ಯಾಕೆಂದರೆ ಆದ ನಂತರ ಮತ್ತೆ ಬರಲಿಕ್ಕೆ ಚಾನ್ಸಸ್ ಇರಲ್ಲ, ಫುಲ್ ಆಗಿಬಿಡುತ್ತೆ ಅಂತ ನಮಗೆ ನಂಬಿಕೆ ಇದೆ. ಆದ್ದರಿಂದ ತಾವು ಬರಬೇಕು. ಆಮೇಲೆ ಟೈಮಿಂಗ್ 6 to 8 ಅಂತ ಹೇಳಿದ್ದೇನೆ. 6 to 8 ಆದರೆ 5:30ಗೆ ಬರಬೇಕು ತಾವೆಲ್ಲ. ಆಮೇಲೆ ಇದರಲ್ಲಿ ಯಾವ ಥರ ನಾವು ದುಡ್ಡು ಕಲೆಕ್ಟ್ ಮಾಡ್ತಾ ಇಲ್ಲ, ಎಲ್ಲರಿಗೂ ಉಚಿತ ಪ್ರವೇಶ. ಎಲ್ಲರೂ ಬರ್ಬೋದು, ಯಾರು ಬಂದರೂ ಪರವಾಗಿಲ್ಲ. ಕನ್ನಡ, ತೆಲುಗು ಗೊತ್ತಿದ್ದವರು, ಗೊತ್ತಿಲ್ಲದವರು. ಯಾಕಂದರೆ ಅವರು ಮಾತಾಡೋ ಭಾಷೆಯಲ್ಲಿ ಯಾವ ಥರ ಇರುತ್ತೆ ಅಂತ ಹೇಳಿದ್ರೆ ಅದು ಸಂಸ್ಕೃತ, ಕನ್ನಡ, ತೆಲುಗು ಎಲ್ಲ ಮಿಕ್ಸ್ ಮಾಡಿ ಮಾತಾಡ್ತಾರೆ ಅವರು. ಹಂಗೆ ಮಾತಾಡಿದ್ರೆ ಅವ್ರಿಗೆ ಎಲ್ಲರಿಗೂ ಅರ್ಥ ಆಗುವಂಥ ಒಂದು ಭಾಷೆಯಲ್ಲಿ ಅವರು ಹೇಳ್ತಾರೆ. ಇದು ಒಂದು ಒಳ್ಳೆಯ ಸದಾವಕಾಶ. ಇದು ಎಲ್ಲರಿಗೂ ತಾವೆಲ್ಲರೂ ಬಂದು ತಾವು ಇದನ್ನು ಅವ್ರ ಪ್ರವಚನ ಕೇಳಿ ಸಂತೋಷ ಪಡಬೇಕು ಅಂತೇಳಿ ತಮ್ಮೆಲ್ಲರನ್ನ ಕೇಳ್ಕೊಳ್ತಾ ಇದ್ದೇನೆ.